ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವದೇ ನಡೆದಂಥದ್ದು. ಈ ಪರಮಾನುಭವದಲ್ಲಿ ಒಂದನೆಯ ಸಂಧಿ, ಎರಡನೆಯ ಸೂತ್ರದಲ್ಲಿ ಹಲವಾರು ವಿಚಾರಗಳನ್ನು ಅವರು ಹೇಳ್ತಾ ಇದ್ದಾರೆ. ಏಳನೆಯ ಸೂತ್ರ ಏನು ಹೇಳ್ತಾ ಇದ್ದಾರೆ ಅಂದರೆ, ಜನನಾರಂಭ ಕ್ರಿಯೆ ಏಳನೇ ಸೂತ್ರದಲ್ಲಿ ಹೇಳ್ತಾರೆ. ಜನನಾರಂಭ ಕ್ರಿಯೆ ಪ್ರಕೃತಿಯ ಅವಿದ್ಯೆಯೆಂದೆನಿಪವು ಆ ಕಲ್ಪಿತ ನೋಡು ತೋರ್ಕು ಅಂತ ಹೇಳುವಂಥ ವಿಚಾರ. ಇದರಲ್ಲಿ ಯಾವುದು ಅಂದರೆ ಮೂರನೆಯ ನುಡಿಯಿಂದ ಹೇಳಬೇಕಾಗ್ತದೆ. ಹಿಂದಿನ ನುಡಿಯಲ್ಲಿ ಕೂಡ ಹೇಳಿದರು. ಯಾಕಂದ್ರೆ ಇರುವಂಥದ್ದು ಒಂದೇ ವಸ್ತು, ಅದು ಪರಬ್ರಹ್ಮ ಸ್ವರೂಪ. ಅಲ್ಲಿ ಯಾವ ಒಂದು ಕ್ರಿಯೆ ಇರಲಿಲ್ಲ. ಆದರೆ ಈ ಒಂದು ಜಗತ್ತನ್ನು ಕಲ್ಪನೆ ಮಾಡುವಲ್ಲಿ ಆ ಕಲ್ಪಿತ ಪುರುಷನ ಅಹಂ ಅನ್ನುವಂಥ ಭ್ರಾಂತಿಯಲ್ಲಿ ಮೊದಲು ಯಾವುದೇ ಕಾರಣ ಇಲ್ಲದೆ ಇರುವಂಥ, ಅದಕ್ಕಿಂತಲೂ ಬೇರೆಯಾಗಿ ಬ್ರಹ್ಮದಲ್ಲಿ ಒಂದು ಕ್ರಿಯೆಗಳು ಇರಂಗಿಲ್ಲ. ಯಾಕಂದ್ರೆ ಇಲ್ಲಿ ಒಂದು ಬ್ರಹ್ಮದಲ್ಲಿ ಏನಾರ ಕ್ರಿಯೆ ಇತ್ತು ಅಂತಂದ್ರೆ ಕ್ರಿಯೆ ಒಂದು, ಬ್ರಹ್ಮ ಒಂದು, ದ್ವೈತಾಪತ್ತಿ ಬರ್ತಿತ್ತು. ಹಾಗಾಗಿ ಚಿದ್ರೂಪನಾದ ಬ್ರಹ್ಮ ಅಲ್ಲಿ ಯಾವುದೇ ಒಂದು ಯಾವ ಕ್ರಿಯೆಗಳು ಇಲ್ಲ ಅನ್ನುವಂಥ ವಿಚಾರವನ್ನು ಅವರು ಹೇಳಿದರು. ಹಿಂದಿನ ನುಡಿಯಲ್ಲಿ ಕೂಡ ಹಲವಾರು ವಿಚಾರಗಳನ್ನು ಹೇಳ್ಕೊಂಡು ಬಂದರು. ಮೂರನೇ ನುಡಿಯಲ್ಲಿ ಏನು ಹೇಳ್ತಾರ, ಇನಿಯಳೆ ಅಂದ್ರೆ ಮೈತ್ರಾದೇವಿ, ಇನಿಯಳೆ ಜ್ಞಾನ ಮೋಹನ ವರ್ತನಾದಿ ಭಾವನೆಗಳಿಗೆ ಆದಿ ಕಾರಣವಾಗಿ ಮಿನುಗುವ ಅಹಂ ಭಾವನೆಯೇ ನೋಡು ಕರ್ಮವೆಂದೆನಿಪ್ಪುವುದು ಆ ಕಲ್ಪಿತ ಪುರುಷನ ಅಂತ ಹೇಳ್ತಾರೆ. ಏನಾದ್ರು ಇನಿಯಳೆ ಅಂದರೆ ಮೈತ್ರಾ ದೇವಿ. ಈ ಜ್ಞಾನ ಅನ್ನುವಂಥದ್ದು ತಿಳಿಯುವಂಥದ್ದು. ಜ್ಞಾನ ಅಂದ್ರೇನು? ತಿಳಿಯುವಂಥದ್ದು. ಮೋಹನ ಅಂದ್ರೆ ತಿಳಿಯದೇ ಇರುವಂಥದ್ದು. ವರ್ತನ ಅಂತಂದ್ರೆ ಪ್ರವೃತ್ತಿಯಾಗುವಂಥದ್ದು. ಈಗ ಮೈತ್ರಾದೇವಿ ನೋಡ್ರಿ, ಕೇಳು ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಅಷ್ಟು ಸೂಕ್ಷ್ಮತೆ ಇದರಲ್ಲಿ ಐತೆ, ಅಷ್ಟು ಗೂಢಾರ್ಥವಾದಂಥ ವಿಚಾರ. ಬಹಳ ಸೂಕ್ಷ್ಮ ರೀತಿಯಿಂದನೇ ಇದನ್ನು ನಾವು ಪಡ್ಕೊಳ್ಬೇಕಾಗ್ತದೆ. ರೇಷ್ಮೆ ದಾರ ಭಾಳ ಗಂಟು ಬಿತ್ತು ಅಂತಂದಾಗ ಬಡ ಹೆಂಗಾರ ಬಿಡಿಸ್ತೀವಿ ಅಂತಂದ್ರೆ ಇಲ್ಲಲ್ಲ, ಅದು ನಯವಾಗಿ ಸೂಕ್ಷ್ಮವಾಗಿ ತಗೊಳ್ಬೇಕಾಗ್ತದೆ. ಈ ವಿಚಾರಗಳು ಕೂಡ ಹಂಗನೇ ಭಾಳಷ್ಟು ಗೂಢಾರ್ಥವಾದಂಥ ರಹಸ್ಯವಾದಂಥ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು. ಅದಕ್ಕೆ ಮೈತ್ರಿಯೇ ಕೇಳು. ನಾನೆಂಬುವ ಭಾವನೆ ಬಂದ ಮೇಲೆ ಅದರಿಂದ ಇದಂ ರೂಪ ಅನೇಕ ಭಾವನೆಗಳು ತೋರಕ್ಕೆ ಶುರುವಾದವು. ಯಾವಾಗ ಕಲ್ಪಿತನಲ್ಲಿ ನಾನನ್ನುವಂಥ ಭಾವನೆ ತೋರಿತು, ಆವಾಗ ಅದರಿಂದ ಇದಂ ರೂಪ ಅನೇಕ ಭಾವನೆಗಳು ಅಲ್ಲಿ ತೋರಕ್ಕೆ ಶುರುವಾದವು. ಯಾಕಂತಂದ್ರೆ ಯಾವುದಾದ್ರೂ ಒಂದು ವಿಷಯವನ್ನು ನಾವು ತಿಳ್ಕೊಳ್ಬೇಕಾಗಿತ್ತು. ಆ ವಿಷಯದ ಬಗ್ಗೆ ನಾವು ತಿಳಿಯುವಂಥದ್ದು ಅದು ಜ್ಞಾನ ಅಂತ ಅನಿಸ್ಕೊಳ್ತದೆ. ಯಾವುದೋ ಒಂದು ವಿಷಯದ ಬಗ್ಗೆ ನಾವು ತಿಳ್ಕೊಳ್ಬೇಕು ಅನ್ನುವಂಥ ತಿಳ್ಕೊಳ್ಳುವಂಥ ಭಾವ ಏನಿರ್ತದೆ ಅದಕ್ಕೆ ಜ್ಞಾನ ಅಂತ. ಯಾವುದು ನಾವು ತಿಳಿಯದೇ ಇರುವಂಥದ್ದು ಏನದ ಅದು ಮೋಹನ ಅಂತ ಅನಿಸ್ಕೊಳ್ತದೆ.
ಮತ್ತು ಪ್ರವೃತ್ತಿಯಾಗುವಂಥದ್ದು, ಆ ವಿಷಯವನ್ನು ಗಮನ ಮಾಡುವಂಥದ್ದು, ಗ್ರಹಿಸ್ಲಿಕ್ಕೆ ಹೋಗುವಂಥದ್ದು, ಇದಕ್ಕೆ ಪ್ರವೃತ್ತಿ ಅಂತ ಕೂಡ ಹೇಳ್ತಾರೆ, ಪ್ರವೃತ್ತಿ ಅಂತ ಕೂಡ ಹೇಳ್ತಾರೆ. ಇದು ವರ್ತನ ಅಂತ ಕೂಡ ಅನಿಸ್ಕೊಳ್ತದೆ. ಜ್ಞಾನ, ಮೋಹನ, ವರ್ತನ, ಇವು ಮೂರು ವೃತ್ತಿಗಳು, ಈ ಮೂರು ಗುಣಗಳಿಂದಲೇ ಈ ಮೂರು ವೃತ್ತಿಗಳು ಸಂಭವ ಆಗ್ತಾವ. ಅದರಿಂದ ಎಲ್ಲಕ್ಕೂ ಮೊದಲು ಇದಕ್ಕೆ ಕಾರಣ ಏನು, ಇವೆಲ್ಲಕ್ಕೂ ಮೂಲ ಕಾರಣ ಯಾರು, ಕಾರಣ ಏನು ಅಂತಂದ್ರೆ ಕಲ್ಪಿತನ ಅಹಂಭಾವನೆಯೇ ಕಾರಣ. ಹೇಳಿದಾರಲ್ಲ, ಮೂಲ ಅಹಂಕಾರ ನಾನನ್ನುವಂಥದ್ದು ಯಾವಾಗ ಅಲ್ಲಿ ಶುರುವಾಯಿತು ಅಲ್ಲಿಂದನೇ ಇವೆಲ್ಲ ಶುರುವಾದವು. ಅದಕ್ಕೆ ಇವು ಮೂರು ವೃತ್ತಿಗಳೇನು ಆಗ್ತಾವ, ಇವು ಮೂರು ವೃತ್ತಿಗಳು ಮೊದಲ ಇವೆಲ್ಲಕ್ಕೂ ಕಾರಣ ಆಗಿರುವಂಥದ್ದು ಕಲ್ಪಿತನ ಅಹಂಭಾವನೆ ಇದಕ್ಕೆ ಕಾರಣ ಆಗಿರುವಂಥದ್ದು. ಯಾಕಂದರೆ ಇದಕ್ಕಿಂತ ಮೊದಲ ನಿಜ ವಸ್ತುವಿನಲ್ಲಿ ಪರಬ್ರಹ್ಮದಲ್ಲಿ ಯಾವ ಕ್ರಿಯೆಯೂ ಇಲ್ಲ. ಅಲ್ಲಿ ಇದನ್ನು ನಿಶ್ಚಯ ಮಾಡು ಮೈತ್ರ. ಕನಸು ಬೀಳೋದಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿ ಆರಾಮಾಗಿ ಇರ್ತಾನೆ, ಆರಾಮಾಗಿ ಮಲಗ್ತಾನೆ. ಏನಾರು ಇತ್ತನ ಕನಸಿಂದು ಏನಿಲ್ಲ, ಮಲಗಿದಾಗ ಕನಸು ತೋರಿತು. ಅದಕ್ಕಿಂತ ಮೊದಲು ಕನಸಿತ್ತೇನಂದರೆ ಇರಲಿಲ್ಲ. ಅದೇ ರೀತಿ ಕೂಡ ನಿಜ ವಸ್ತುವಿನಲ್ಲಿ ಪರಬ್ರಹ್ಮನಲ್ಲಿ ಯಾವ ಒಂದು ಕ್ರಿಯೆ ಯಾವುದೂ ಇರಲಿಲ್ಲ. ಇದನ್ನು ನೀನು ನಿಜದಲ್ಲಿ ಯಾವ ಕ್ರಿಯೆಯೂ ಇಲ್ಲ ಅನ್ನುವಂಥದ್ದನ್ನು ನೀನು ನಿಶ್ಚಯವಾಗಿ ತಿಳ್ಕೊ ಮೈತ್ರ ಅನ್ನುವಂಥದ್ದು 4ನೆಯ ನುಡಿಯಲ್ಲಿ ಹೇಳ್ತಾರೆ. ಇಲ್ಲಿ ಏನು ಹೇಳ್ತಾರೆ, ಈ ಕಲ್ಪಿತನಲ್ಲಿಯೇ ಭಾವನಾತ್ಮಕವಾದ ಮೂಲ ಪ್ರಕೃತಿಯಿಂದಲೇ ಇದೆಲ್ಲ ತೋರ್ತದ ಹೊರತು ನಿಜದಲ್ಲಿಲ್ಲ. ಇದು ಯಾವುದು ಅರ್ಥ ಮಾಡ್ಕೋಬೇಕಲ್ಲ. ಬ್ರಹ್ಮ ಸತ್ಯ ಜಗನ್ಮಿಥ್ಯೆ ನೋಡ್ರಿ, ಎಲ್ಲೋ ಒಂದು ತುದಿಗೆ ಹಿಡ್ಕೊಂಡು ಮಾತಾಡ್ತಾರೆ, ಬಟ್ ಕ್ರಮವಾಗಿ ಕೇಳಿದಾಗ ಗೊತ್ತಾಗ್ತದೆ ಎಲ್ಲ ವಿಚಾರಗಳು ಯಾವ ರೀತಿ. ಒಂದೇ ಸಲಕ್ಕೆ ಬ್ರಹ್ಮ ಸತ್ಯ ಜಗನ್ಮಿಥ್ಯೆ ಅಂದರೆ ಏನು ಅರ್ಥ ಆಗ್ತದೆ ಹೇಳ್ರಿ. ನಾವು ಹಂತ ಹಂತವಾಗಿ ಹೋದಾಗ ನಮಗೆ ಗೊತ್ತಾಗ್ತದೆ ಒಳಗಿನವೆಲ್ಲ ಪಾರ್ಟ್ಸ್ಗಳು. ಕಾರ್ ನೋಡ್ತೀವಿ, ಒಳಗಡೆ ಎಷ್ಟು ಪಾರ್ಟ್ಸ್ಗಳು ಕೂಡಿರ್ತಾವೆ. ಆ ಕೂಡಿದದಕ್ಕಾಗಿ ನಾವು ಒಂದು ಕಾರ್ ಎಲ್ಲಾದರೂ ತೊಗೊಂಡು ಹೋಗ್ತೀವಿ, ಅಥವಾ ಯಾವುದೇ ಇರ್ಬೋದು. ಒಂದು ಮನೆ ನೋಡಿದಾಗ ಹಲವಾರು ಮೆಟೀರಿಯಲ್ಸ್ ಕೂಡಿರ್ತಾವಲ್ಲಿ, ಅದು ಒಂದು ಮನೆ ಅಂತ ಅನಿಸ್ಕೊಳ್ತದೆ, ಹೌದಲ್ಲ. ಅದಕ್ಕೆ ಈ ಜಗತ್ತು ಅನ್ನುವಂಥದ್ದು ಹಿಂಗೆ ತೋರಕತ್ತೆ ಅಂದರೆ ಬ್ರಹ್ಮಸತ್ಯ ಜಗನ್ಮಿಥ್ಯೆ ಅಂದ್ರೆ ಒಮ್ಮೆಲೆ ಹಂಗೆ ಇವೆಲ್ಲ ತಕ್ಷಣ ನಮ್ಗೆ ಹೊಳಿತದೇನಂದರೆ ಅಲ್ಲ. ಅದಕ್ಕೆ ಹಲವಾರು ರೀತಿಯಿಂದ ಇದಾದವು, ಅವನ್ನೆಲ್ಲ ನಾವು ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಈ ಕಲ್ಪಿತನಲ್ಲಿಯೇ ಭಾವನಾತ್ಮಕವಾದ ಮೂಲ ಪ್ರಕೃತಿಯಿಂದಲೇ ಹೊರತು ನಿಜದಲ್ಲಿ ಏನು ಇಲ್ಲವೇ ಇಲ್ಲ. ಇದೆಲ್ಲ ನಡೆದದ್ದು ಯಾರಿಂದ? ಕಲ್ಪಿತ ಪುರುಷನಿಂದನೇ ಇಷ್ಟೆಲ್ಲ ವ್ಯವಹಾರ ನಡೆದಂಥದ್ದು. 4ನೇ ನುಡಿ ಹೇಳ್ತಾರೆ, ತನ್ನ ಅಹಂಭಾವದಿಂದ ನೋಡ್ರಿ. ಯಾಕಂದ್ರೆ ತನ್ನ ಅಹಂಭಾವದಿಂದ ನಿಜಜ್ಞತ್ವಮಂ ತನ್ನೋಳು ಮರೆದು ತಾನು ಅಜ್ಞನು ಎನ್ನಲಂಥದು ಮೂಲ ಪ್ರಕೃತಿ ಅಪ್ಪುದು ಮನದನ್ನೇ ಬೇರೊಂದುಂಟೆ ನಿಜದಲ್ಲಿ. ಎಷ್ಟು ಚಂದ ಹೇಳ್ತಾರೆ. ತನ್ನ ಅಂದರೆ ಯಾರು? ಕಲ್ಪಿತನು. ಎಷ್ಟು ಚಂದ ಹೆಸರು ಕೊಟ್ಟಾರ. ಜೀವಾತ್ಮ ಅನ್ನುವಂಥವನು, ಆ ಜೀವಾತ್ಮನಿಗೆ ಕಲ್ಪಿತ ಅಂತ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಇಲ್ಲೇ ಅರ್ಧ ಮುಗೀತು ನೋಡ್ರಿ ಶಾಸ್ತ್ರ. ಕಲ್ಪಿತ ಅದ, ಕಲ್ಪಿತ ಅಂದರೆ ಸತ್ಯ ಅದನ್ನೇನತ್ತ. ಯಾವುದೋ ಒಂದು ವಿಷಯ ಹೇಳ್ಬೇಕಾದಾಗ ಇಲ್ಲರಿ ನಾವು ಕಲ್ಪನೆ ಮಾಡಿ ಹೇಳಿದ್ದೀವಿ, ನಾವು ಸತ್ಯ ಅಂತ ಹೇಳಿಲ್ಲ ಅಂತ ಹೇಳ್ತೀವಿ ಅಲ್ಲ. ಯಾವುದೋ ಒಂದು ಸೀರಿಯಲ್ ನೋಡ್ತೀವಿ, ಸಿನಿಮಾ ನೋಡ್ತೀವಿ, ಅದರಲ್ಲಿ ಮುಂದೆ ಹಾಕಿರ್ತಾರೆ ನೋಡಿ, ಇದರಲ್ಲಿ ಬರುವಂಥ ಎಲ್ಲ ಪಾತ್ರಗಳು ಕಾಲ್ಪನಿಕ ಅಂತ ಹೇಳ್ತಾರೆ. ಆದ್ರೆ ಯಾವುದು ಇದು ಸೀರಿಯಸ್ ಆಗಿ ತೊಗೊಳ್ಬೇಡ್ರಿ, ಇದರಲ್ಲಿ ಬರುವಂಥ ವಿಚಾರಗಳು ಯಾವುದು ಸೀರಿಯಸ್ ಆಗಿ ಒಬ್ಬ ವ್ಯಕ್ತಿಗೆ ಅನ್ವಯಿಸಂಗಿಲ್ಲ, ಇದು ಕಾಲ್ಪನಿಕದಿಂದ ಕೂಡಿದಂಥದ್ದು ಅಂತ ಹೇಳ್ತಾರೆ. ಮತ್ತೀಗ ನಮ್ಮ ಸಿನಿಮಾ ಹೆಂಗೆ ನಡೆದಿದೆ, ನಮ್ಮದು ಹಾಗೇನೆ. ಅದಕ್ಕೆ ಇಲ್ಲಿ ಫಸ್ಟಿಗೆ ಹೇಳಿಬಿಟ್ರಿ, ಇದು ಕಲ್ಪಿತ ಪುರುಷನ ವ್ಯವಹಾರ. ಕಲ್ಪಿತನ ಪುರುಷನ ವ್ಯವಹಾರ ಇದು ಸೀರಿಯಸ್ ಆಗಿ ತೊಗೊಳೋದೇನ? ಇದು ಸತ್ಯ ಏನ? ಮಿಥ್ಯೆ. ಕಲ್ಪಿತ ಪುರುಷನೇ ಮಿಥ್ಯೆ ಅಂತಂದ ಮೇಲೆ ಆತ ಮಾಡುವಂಥ ವ್ಯವಹಾರ ಕೂಡ ಎಲ್ಲ ಮಿಥ್ಯೆನೇ ಆಗ್ತದಿಲ್ಲ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ತನ್ನ ಅಹಂಭಾವದಿಂದ ಅಂತಂದ್ರೆ ನಾನು, ಯಾಕಂದ್ರೆ ಈ ಕಲ್ಪಿತ ಪುರುಷನು ತನ್ನಲ್ಲಿ ಏನು ತೋರಿದ ಅಹಂಭಾವನೆಯಿಂದ ಕೂಡಿ
ತನ್ನಲ್ಲಿ, ಯಾಕಂದರೆ ಈ ಕಲ್ಪಿತ ಪುರುಷ ಅಹಂಭಾವನೆಯಿಂದ ಕೂಡಿ ಅಂದ್ರೆ ಅಹಂಕಾರದೊಡನೆ ತಾಧ್ಯಾತ್ಮ ಹೊಂದಿರುವಂಥದ್ದು. ಹೆಂಗಂದ್ರೆ ಒಂದ್ರಾಗೊಂದು ಬೆರೆಯುವಂಥದ್ದು. ಯಾವ ರೀತಿ ಅಂದ್ರೆ ಈ ಈ ಕಬ್ಬಣ ಇರ್ತದೆ, ಕಬ್ಬಣ ಚೆನ್ನಾಗಿ ಕಾಯಿಸಿದಾಗ ಬೆಂಕಿ ಥರ ಕೆಂಪ ಕಾಣ್ತದಲ್ಲ, ಇದು ಒಂದ್ರಾಗೊಂದು ಬೆರೆಯುವಂಥದ್ದು. ಇದು ತಾಧ್ಯಾತ್ಮ ಉಳ್ಳಂಥದ್ದು. ಇದ್ರಂಗ ಇದು ಜೀವಾತ್ಮ ಏನು ಮಾಡಿದ, ಅಹಂಕಾರದೊಡನೆ ಬೆರ್ತು ಬಿಟ್ಟ, ತಾಧ್ಯಾತ್ಮ ಭಾವ ಉಳ್ಳವನಾದ, ತನ್ನ ನಿಜವನ್ನು ಮರ್ತು ಬಿಟ್ಟ. ಯಾವಾಗ ಅಹಂಕಾರ ನಾನು ಅನ್ನೋದರಲ್ಲಿ ಈತ ಬೆರ್ತ ಕಲ್ಪಿತ ಪುರುಷ ಜೊತೆಗೂಡಿ ತಾಧ್ಯಾತ್ಮ ಭಾವ ಹೊಂದಿದ, ತನ್ನ ನಿಜ ಸ್ವರೂಪವನ್ನು ಮರ್ತುಕೊಂಡು ನಾನು ಅಜ್ಞಾನಿ ಇದ್ದೀನಿ ಅಂತ ತಿಳ್ಕೊಳ್ಳಿಕ್ಕೆ ಶುರು ಮಾಡದ. ಹಾಗೆ ಯಾಕಂದ್ರೆ ಹಿಂಗೆ ತಿಳ್ಕೊಂಡಾಗ ಏನಾಗ್ತದ, ಇದಕ್ಕೆ ಯಾವಾಗ ತನ್ನ ಸ್ವರೂಪವನ್ನು ಮರ್ತ ಅಹಂಕಾರದೊಡನೆ ಬೆರ್ತ, ಆವಾಗ ನಾನು ಅಜ್ಞಾನಿ ಅಂತ ಹೇಳಕ್ಕೆ ಶುರು ಮಾಡದ. ಅದಕ್ಕೇನು ಹೇಳ್ತಾರೆ, ಮೂಲ ಪ್ರಕೃತಿ ಅಂತ ಕರ್ಸ್ಕೊಂಡು ನೋಡ್ರಿ. ಅದು ಮೂಲ ಪ್ರಕೃತಿ ಅಂತ ಕರ್ಸಿಕೊಂಡು ಬಿಡ್ತದ ಆ ಒಂದು ಸ್ಥಳಕ್ಕೆ. ತನ್ನ ಸ್ವರೂಪವನ್ನು ಮರೆತು ನಾನು ಅಜ್ಞಾನಿ ಇದ್ದೀನಿ ಅನ್ನುವಂಥ ಭಾವ ಯಾವಾಗ ಬಂತು, ಅದು ಮೂಲ ಪ್ರಕೃತಿ. ಪ್ರಕೃತಿ ಅಂದ್ರೆ ನೋಡ್ರಿ, ನಾವು ಇದನ್ನು ಮೂಲವಾಗಿ ಅರ್ಥ ಮಾಡ್ಕೋಬೇಕು. ಮೂಲ ಅಹಂಕಾರ, ಮೂಲ ಪ್ರಕೃತಿ ಅಂತ ಕೂಡ ಹೇಳತ್ತಾರೆ. ಈ ಮೂಲ ಪ್ರಕೃತಿ ಅಂತ ಹೇಳಿಸ್ಕೊಂಡಿತ್ತು. ಇದೇ ಇದೇ ವಿಕಾರ ಆಗ್ತಾ ಮುಂದೆ ಏನಾಯ್ತದ, ಮಹದಾದಿಗಳಿಗೆ ಕಾರಣ ಆಯಿತು. ಮಹದಾದಿ ಅಂದ್ರೆ ಮಹತ್ತು. ಇದು ಯಾವಾಗ ತನ್ನನ್ನು ತಾನು ಮರ್ತುಕೊಂಡು ನಾನು ಅನ್ನುವಂಥ ಮೂಲ ಅಹಂಕಾರ ಅದು ಪ್ರಕೃತಿ ಅನಿಸ್ಕೊಂತು, ಅಥವಾ ಅಜ್ಞಾನಿ ಅಂತ ನಾನು ಅಜ್ಞಾನಿ ಇದ್ದೀನಿ ಅಂತ ತನ್ನ ಸ್ವರೂಪವನ್ನು ಮರ್ತುಕೊಂತು, ಅದು ಪ್ರಕೃತಿಯಿಂದ ಅದು ಮುಂದೆ ವಿಕಾರ ಆಗಿ ಮಹತ್ತಾಯಿತು. ಮಹತ್ ಅಂದ್ರೆ ಆ ಕಡೆ ಬೀಜನೂ ಅಲ್ಲ, ಈ ಕಡೆ ಸಸ್ಯನೂ ಅಲ್ಲ, ಮಧ್ಯೆ ಊದ್ಕೊಂಡಂಥದ್ದು ಮಹತ್ತು. ಆ ಮಹತ್ತು ವಿಕಾರ ಆಗಿ 3 ಅಹಂಕಾರಗಳು ಅಲ್ಲಿ ಉತ್ಪನ್ನ ಆಗ್ತದೆ. ವೈಕಾರಿಕ ಅಹಂಕಾರ, ತೈಜಸ್ ಅಹಂಕಾರ, ಭೂತಾದಿ ಅಹಂಕಾರ. ಈ ರೀತಿ ಕೂಡ ಸೃಷ್ಟಿಕ್ರಮ ಹೇಳ್ತಾರೆ. ಸೃಷ್ಟಿಕ್ರಮ ಪಂಚೀಕರಣದಲ್ಲಿ 25 ತತ್ವಗಳದು ಆದಂಥದ್ದು. ಪಂಚಭೂತಗಳು 5 ಅದಾವ. ಅದರಾಗ 1 ಭಾಗ ಮಾಡಿ 1 ಭಾಗ ಗಟ್ಟಿ ಭಾಗ ಇಟ್ಟು 4 ಭಾಗ ಒಂದ್ರಾಗೊಂದು ಬೆರಿಕೆ ಮಾಡಿದಾಗ ಅಂತಃಕರಣಗಳಾದವು, ಜ್ಞಾನೇಂದ್ರಿಯಗಳಾದವು, ಕರ್ಮೇಂದ್ರಿಯಗಳಾದವು ಅಂತ ಆ ರೀತಿ ಅಲ್ಲಿ ಬರ್ಕೊಂಡು ಬಂದ್ರೆ, ಇಲ್ಲಿ 3 ಅಹಂಕಾರಗಳು, ವೈಕಾರಿಕ ಅಹಂಕಾರ, ತೈಜಸ್ ಅಹಂಕಾರ, ಭೂತಾದಿ ಅಹಂಕಾರ. ವೈಕಾರಿ ಅಹಂಕಾರದಲ್ಲಿ ಇಲ್ಲಿ ಜ್ಞಾನೇಂದ್ರಿಯಗಳು ಅಂತಃಕರಣಗಳಾಗುವಂಥದ್ದು. ಮತ್ತು ತೈಜಸ್ ಅಹಂಕಾರದಿಂದ ಇಲ್ಲಿ ಏನು ಪಂಚವಾಯುಗಳು, ಈ ರೀತಿ ಒಂದರಲ್ಲಿ ಒಂದು ಆಗಿ ಇಲ್ಲಿ ಕೂಡ ಪಂಚೀಕರಣ. ಈ ವಿಷಯದ ಬಗ್ಗೆ ಕೂಡ ಹೇಳ್ತಾರೆ, ಈ ರೀತಿಯಾಗಿ ಕೂಡ ಹೇಳ್ತಾರೆ. ಈ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಪಂಚವಾಯುಗಳು, ಪಂಚ ತನ್ಮಾತ್ರೆಗಳು ಇವೆಲ್ಲ ಆಗೋದ್ರಿಂದ ಈ 3 ಅಹಂಕಾರಗಳು ಈ ಮಹತ್ ಅನ್ನೋದ್ರಲ್ಲಿ ಗರ್ಭೀಕರಿಸ್ಕೊಂಡಿರ್ತದೆ. ಇದು ವಿಕಾರ ಆಗಿ ವೈಕಾರಿಕ ಅಹಂಕಾರ, ತೈಜಸ್ ಅಹಂಕಾರ, ಭೂತಾದಿ ಅಹಂಕಾರ ಮುಂದೆ ಹೇಳುತ್ತಾರೆ. ಅದನ್ನು ವಿಚಾರಗಳನ್ನು ಚೆನ್ನಾಗಿ ಹೇಳ್ತಾರೆ. ಈ ರೀತಿ ಕೂಡ ಅಲ್ಲಿ ಶರೀರ ಆಯ್ತು ಅನ್ನುವಂಥದ್ದು ಕೂಡ ಹೇಳ್ತಾರೆ ಜಗತ್ತಾಗಲಿಕ್ಕೆ. ಅದಕ್ಕೆ ಮಹದಾದಿಗಳಿಗೆ ಯಾವ ರೀತಿ ಮಹತ್ತು, ಈ 3 ಅಹಂಕಾರಗಳು, ಪಂಚ ತನ್ಮಾತ್ರೆಗಳು, ಆಮೇಲೆ ಪಂಚಭೂತಗಳು, ಇಲ್ಲಿ ಮತ್ತು ಶರೀರ, ಈ ರೀತಿ ಇವೆಲ್ಲಕ್ಕೂ ಕಾರಣ ಆಯಿತು. ಯಾವುದು? ಇದು ಮೂಲ ಪ್ರಕೃತಿ. ಅದಕ್ಕೆ ಬ್ರಹ್ಮದಲ್ಲಿ ಮಾತ್ರ ಇವೆಲ್ಲ ಅದಾವೇನು ಅಂದರೆ ಬ್ರಹ್ಮದಲ್ಲಿಲ್ಲ. ಬ್ರಹ್ಮದಲ್ಲಿ ಏನೊಂದು ಯಾವ ಕ್ರಿಯೆನೂ ಇಲ್ಲ. ಅದಕ್ಕೆ ಈ ನಾನು ಅಜ್ಞಾನಿ ಅದೀನಿ ಅನ್ನುವಂಥ ಮೂಲ ಪ್ರಕೃತಿ ಎಲ್ಲೈತೆ? ಕಲ್ಪಿತ ಪುರುಷನಲ್ಲಿರುವಂಥದ್ದು. ನಾನು ಅಜ್ಞಾನಿ ಅದೀನಿ, ನಾನು ಅನ್ನುವಂಥದ್ದು ಏನು ತೋರಿದು, ಎಲ್ಲಿ ತೋರಿತು? ಅಜ್ಞಾನಿ, ನಾನು ಅಜ್ಞಾನಿ ಅದೀನಿ, ನಾನು ಅನ್ನುವಂಥದ್ದು ಎಲ್ಲಿ ತೋರಿತು ಅಂದರೆ ಕಲ್ಪಿತ ಪುರುಷನಲ್ಲೇ ತೋರಿದಂಥದ್ದು. ಅಲ್ಲಿ ನಾನು ಅಜ್ಞಾನಿ ಅದೀನಿ ಅನ್ನುವಂಥ ಭಾವ ತೋರಿದಂಥದ್ದು ಕೂಡ ಮೂಲ ಪ್ರಕೃತಿ. ಇದು ಎಲ್ಲಿ ಅದಂದ್ರೆ ಕಲ್ಪಿತ ಪುರುಷನಲ್ಲಿದೆ ಹೊರತು ಆದರೆ ನಿನ್ನ ನಿಜ ಸ್ವರೂಪದಲ್ಲಿ ಇಲ್ಲ. ನೀನು ಹಾಗೇನೆ ಇದ್ದೀನಿ, ಯಾವುದು ನೀನು ಯಾವುದರಲ್ಲಿ ಬೆರಕಿನೂ ಆಗಿಲ್ಲ, ಏನಿಲ್ಲ, ಹಾಗೆ ಇರುವಂಥದ್ದು. ಅದಕ್ಕೆ ತನ್ನ ಸ್ವರೂಪವಾದ ಬ್ರಹ್ಮದಲ್ಲಿ ನೋಡ್ರಿ ಎಷ್ಟು ಅದ್ಭುತ ಜಗತ್ತಿನಲ್ಲಿ ಇರುವಂಥದ್ದು ಕೂಡ. ಶಿವಶಕ್ತಿ
ಮಾಮೂಲಿ ಬರ್ತಾವೆ ಈಗ ಮುಂದೆ ವಿಚಾರಗಳು ಭಾಳಷ್ಟು ಬರ್ತಾವೆ, ನೋಡೋಣ. ನಿಜವಾದ ತನ್ನ ಸ್ವರೂಪದಲ್ಲಿ ಬ್ರಹ್ಮದಲ್ಲಿ ಇವ್ಯಾವು ಇಲ್ಲವೇ ಇಲ್ಲ ಅನ್ನುವಂಥದ್ದು. 5ನೇ ನುಡಿಯಲ್ಲಿ ಹೇಳ್ತಾರೆ, ಅವಿದ್ಯೆ ಎಲ್ಲಿ ತೋರ್ತದ? ಕಲ್ಪಿತನಲ್ಲೇ ತೋರಿದಂಥದ್ದು. ಆದರೆ ನಿಜ ವಸ್ತುವಿನಲ್ಲಿ ಪರಬ್ರಹ್ಮನಲ್ಲಿ ಅವಿದ್ಯೆ ತೋರ್ತದ ಇಲ್ಲವೇ ಇಲ್ಲ. ಅರಿವು ತಾನಾಗಿರ್ದು ಮರೆದೆ ನಾನೆನ್ನನು ಎಂದು ಅರಿಯಲ್ ಅವಿದ್ಯೆವೆಂದೆನಿಪುದು. ಪೆರೆ ನೊಸಲಳೆ ಪಂಚವಿಧ ಒಪ್ಪುದು ಅದು ತಾನು ನೆರೆ ತಿಳಿಯಲು ಮಿಥ್ಯೆ ಎನಿಪುದು. ನೋಡ್ರಿ, ಅರಿವು ಅಂದ್ರೆ ಜ್ಞಾನ ರೂಪನು ತಾನಾಗಿರ್ದು. ಅರಿವು ತಾನಾಗಿರ್ದು ಮರೆದೆ ನಾನೆನ್ನನು ಎಂದು ಅರಿಯಲ್. ನೋಡ್ರಿ, ಯಾಕಂದ್ರೆ ಅರಿವಿನ ಸ್ವರೂಪನೇ ತಾನಿದ್ದಾನ. ಎಷ್ಟು ಅದ್ಭುತ ಅಲ್ಲ? ಅದಕ್ಕೆ ದೂರವಿಲ್ಲವೋ ಮುಕುತಿ ಅಂತಾರೆ. ಭಾಳ ಹತ್ರ ಅದ, ನಾವು ದೂರ ಮಾಡ್ಕೊಂಡಿದ್ದೀವಿ. ಆನಂದ ಎಲ್ಲದ, ಸುಖ ಎಲ್ಲದ, ಭಾಳ ದೂರ ಅಂದ್ಕೊಂಡಿದ್ದೀವಿ. ವಸ್ತುವಿನಲ್ಲಿ ಸಿಗ್ತದೆ ಅಂದ್ಕೊಂಡಿದ್ದೀವಿ, ಹುಡುಕ್ತಾ ಇದ್ದೀವಿ. ಆದ್ರೆ ಆನಂದದ ಸ್ವರೂಪನೇ ನೀನಿದ್ದಿ, ಅರಿವಿನ ಸ್ವರೂಪನೇ ನೀನಿದ್ದಿ, ಪರಮಾತ್ಮನ ಸ್ವರೂಪನೇ ನೀನಿದ್ದಿ. ಅದಕ್ಕೆ ಇಲ್ಲಿ ಹೇಳ್ತಾರ, ಈ ನಾಲಿಗೆಯಿಂದ ಮಾತನಾಡಿ, ನಾಲಿಗೆಯಿಂದನೇ ಮಾತಾಡುವಂಥದ್ದು ಅಲ್ಲ, ನಾಲಿಗೆಯಲ್ಲಿ ಮಾತಾಡೋಕ್ಕೆ ಬರೋಂಗಿಲ್ಲ. ತನ್ನ ಬಾಯಲ್ಲಿ ನಾಲಿಗೆನೇ ಇಲ್ಲ ಅಂತ ಅನ್ನುವಂಗೆ ಆಗ್ತದೆ. ಯಾಕಂದ್ರೆ ನಾಲಿಗೆಯಿಂದನೇ ಮಾತಾಡುವಂಥದ್ದು. ನಾಲಿಗೆನೇ ಇಲ್ಲರಿ ನನ್ನ ಬಾಯಾಗಂದ್ರೆ ಎಷ್ಟು ಹಾಸ್ಯ ಅನ್ನಿಸ್ತದಲ್ಲ. ಯಾಕೆ ಅದೇ ರೀತಿ ಅರಿವೇ ತಾನಾಗಿದ್ದಾನ. ಈ ಅರಿವು ತಾನಾಗಿ ತನ್ನನ್ನು ಮರ್ತಿದ್ದೀನಿ ಅನ್ನುವಂಥದ್ದು ಇದು ಭ್ರಮೆ, ಭ್ರಾಂತಿ. ಅದಕ್ಕೆ ಅರಿವಿನ ಸ್ವರೂಪವೇ ತಾನಾಗಿ ತನ್ನನ್ನು ನೋಡ್ರಿ, ತಾನೇನು ಮಾಡ್ಯಾರ, ತನ್ನನ್ನು ಮರೆತು ಅರಿವಿನ ಸ್ವರೂಪ ತಾನಾಗಿದ್ದು ನಾನು ನನ್ನನ್ನು ಮರೆತಿರುವೆನೆಂಬುವುದು ಅದು ನೋಡ್ರಿ. ತಾನೇ ಆ ಸ್ವರೂಪ ನಾನು ಮರ್ತಿದ್ದೀನಿ ಅನ್ನಂಗೆ ಆಗ್ತದೆ ಇದು ಲೆಕ್ಕ. ಅದರಿಂದ ತನ್ನನ್ನು ತಾನು ಮರ್ತಿರುವಂಥದ್ದು, ಅರಿವಿನ ಸ್ವರೂಪನೇ ತಾನಾಗಿ ತಾನು ಯಾರು ಇದ್ದೀನಿ ಅಂತಲೇ ಗೊತ್ತಿಲ್ಲಲ್ಲ. ಅದಕ್ಕೆ ಅದು ಏನು ಅನಿಸ್ಕೊಳತ್ತದ? ಅವಿದ್ಯೆ ಅಂತ ಅನಿಸ್ಕೊಳತ್ತದ. ವಿದ್ಯೆ ಅಂದರೆ ಏನಪ್ಪ ಅಂತಂದ್ರೆ ತನ್ನನ್ನು ತಾನು ಮರ್ತಿರುವಂಥದ್ದೇ ಅವಿದ್ಯೆ. ಅದೇನು ಹೇಳ್ಸ್ಕೊಳ್ತದೆ? ಅವಿದ್ಯೆ ಅಂತ ಅನಿಸ್ಕೊಳ್ತದೆ. ಅದನ್ನು ವಿಚಾರ ಮಾಡಿದಾಗ, ಅವಿದ್ಯೆಯನ್ನು ವಿಚಾರ ಮಾಡಿದಾಗ 5 ಪ್ರಕಾರವಾದಂಥ ಅವಿದ್ಯೆ ಅದಾವ. ಅದಕ್ಕೆ ನೋಡ್ರಿ, ಎಷ್ಟು ನಮಗೂ ಅನಿಸ್ತಿತ್ತು ಕೆಲವು ಸಲ. ಇವು ಎಲ್ಲ ನೋಡ್ಬೇಕಾದಾಗ ಅದಕ್ಕೆ ಸತತ ಚಿಂತನ ಮಂಥನ ಭಾಳ ಅತ್ಯಗತ್ಯ. ಮಾಮೂಲಿ ಬ್ರಹ್ಮವಿದ್ಯೆನೇ 25 ವರ್ಷ ಮಕ್ಕಳು ಓದ್ತಾವಂದ್ರೆ ಇದು ಬ್ರಹ್ಮಜ್ಞಾನ ಐತೆ. ಇದಷ್ಟು ಸುಲಭ ಅಂತ ಅನ್ನಂಗೂ ಇಲ್ಲ, ಭಾಳ ಕಠಿಣ ಅಂತ ಅನ್ನಂಗೂ ಇಲ್ಲ. ಯಾವುದೇ ಆಗಲಿ ಒಂದು ಪ್ರೀತಿಲಿಂದ ನಾವು ಆ ವಿಷಯಗಳನ್ನು ತೊಗೊಂಡಾಗ ಭಾಳ ಸುಲಭ ಆಗಿಬಿಡ್ತದೆ. ಯಾಕಂದ್ರೆ ಆ ಮನಸ್ಸು ಇರಬೇಕು, ತಿಳ್ಕೊಳ್ಬೇಕಂತ ಖಂಡಿತ ಸುಲಭ ಆಗಿಬಿಡ್ತದೆ. ಶ್ರದ್ಧೆನೂ ಇರಬೇಕು. ಅದಕ್ಕೆ ಬಾಬಾ ಅದೇ ಎಷ್ಟು ಕಷ್ಟ ಅಂತ ಅಂದ್ಕೊಳ್ತಿದ್ದೀವಿ. ಬಟ್ ಇದು ಸ್ಟಾರ್ಟಿಂಗ್ ನೋಡಿದಾಗ ನಮಗೂ ತುಂಬ ಟಫ್ ಐತಲ್ಲಪ್ಪ ಇದನ್ನು ಅನಿಸ್ತದೆ. ಇದು ಬ್ರಹ್ಮ ವಿದ್ಯೆ, ಅದು ಸಾಮಾನ್ಯ ಅಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಭಾಳ ಕಠಿಣ ಅಂತ ಹೇಳಂಗೂ ಇಲ್ಲ. ಕೇಳುವಂಥ ಶ್ರದ್ಧೆ, ಹೇಳುವಂಥ ಗುರು ಒಲಿದು ಹೇಳಿದಾಗ ಭಾಳ ಸುಲಭ ಆಗುವಂಥದ್ದು ಇದು ವಿದ್ಯೆ. ಅದಕ್ಕೆ ಇಲ್ಲಿ ಕೂಡ ಅದನ್ನು ವಿಚಾರ ಮಾಡಿ ನೋಡಿದಾಗ 5 ಪ್ರಕಾರ ಅದಾವೆ. ಇದು ಅವಿದ್ಯೆ ಯಾವುದು? ಯಾಕಂದ್ರೆ ಇದು ಹೆಂಗೈತಿ ಅಂದ್ರೆ, ಎಲ್ಲೋ ಒಂದು ಚೂರು ನಾ ಕೇಳಿವಂದ್ರೆ ಇದು ಬರುವಂಥ ವಿದ್ಯೆ ಅಲ್ಲ. 1 ತಿಂಗಳಿಗೆ ಕೇಳ್ರಿ, 2 ತಿಂಗಳಿಗೆ ಕೇಳ್ರಿ, ಇದು ಭಾಳಷ್ಟು ಸ್ವಲ್ಪ ಸಮಯ ಬೇಕಾಗಿತ್ತು. ಒಂದು ಗಿಡ ನಡಬೇಕಾದಾಗ ಒಂದೇ ಸಲ ಹಣ್ಣು ಕೊಟ್ಟು ಬಿಡಂಗಿಲ್ಲ, ಅದಕ್ಕೆ ಸಮಯ ಬೇಕಾಗ್ತದಲ್ಲ. ಇದನ್ನು ನಾವು ಚೆನ್ನಾಗಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದಾಗ ದೃಢ ಆಗಬೇಕಾಗ್ತದೆ. ಅದು ಹೆಂಗೆ ದೃಢ ಆಗ್ಬೇಕಾಗ್ತದಂದ್ರೆ, ತನ್ನ ಸ್ವರೂಪವನ್ನು ತಾನು ಚೆನ್ನಾಗಿ, ಅಲ್ಲಿ ಯಾವ ಸಂಶಯಗಳು ನಮಗೆ ಬರಬಾರ್ದು. ಮತ್ತೆ ಒಂದು ಯಾವುದೋ ಒಂದು ಪಾಠ ಕೇಳಿಬಿಟ್ಟು, ಕೊನೆದೊಂದು ಪಾಠ ಕೇಳಿಬಿಟ್ಟು ನಡುವಕ್ಕೆ ಹಂಗ್ರಿ ಹಿಂಗ್ರಿ ಸಂಶಯಗಳು ಹೋಗ್ತಾವೇನ? ಸಾಧ್ಯನೇ ಇಲ್ಲ. ಒಂದು ಚೂರು ನಮಗೆ ಸಂಶಯಗಳು ಇರಬಾರ್ದು. ಆ ರೀತಿ ಸಂಶಯ ಇಲ್ಲದೇ ನಾವು ತಿಳ್ಕೊಳ್ಳುವಂಥದ್ದು.
ಈ ಸಂಶಯ ಒಂದು ಚೂರು ಉಳಿದೇನೆ ನಮಗೆ ಯಾವಾಗ ನಾವು ಶ್ರವಣ ಮನನ ನಿಧಿಧ್ಯಾಸನ ಇದೆಲ್ಲ ಪಕ್ಕ ಆಯಿತು ಅಂದಾಗ ಈ ಅವಿದ್ಯೆ ಏನಾಗ್ತದ ಸುಳ್ಳಾಗಿಬಿಡ್ತದೆ. ಇಲ್ಲಾಂದ್ರೆ ಅರ್ಧಂಬರ್ಧ ಆಯಿತು ಅಂದ್ರೆ ಈಗ ನೋಡ್ರಿ, ಆಪ್ರೇಷನ್ ಆಗಬೇಕಾಗಿತ್ತಂದ್ರೆ ಡಾಕ್ಟ್ರ್ ಹೇಳ್ದಂಗೆ ಸಂಪೂರ್ಣವಾಗಿ ಡಾಕ್ಟ್ರ್ ಹೇಳ್ದಂಗೆ ಕೇಳಿ ಸಂಪೂರ್ಣ ಗುಣ ಆಗ್ಯದಪ್ಪ, ನೀನಿನ್ನು ತಿರುಗಾಡ್ಬೋದು, ನೀನು ತಿನ್ಬೋದು, ಹೊರಗಡೆ ಆರಾಮಾಗಿ ಓಡಾಡ್ಕೊಂಡು ಇರ್ಬೋದು ಅಂತ ಹೇಳಿದಾಗ ಆ ಮನುಷ್ಯ ಆರಾಮಾಗಿ ತಿರುಗಾಡ್ಕೊಂಡು ಇರ್ತಾನೆ, ಯೋಗ್ಯ ಆಗ್ತದೆ. ಅರ್ಧಂಬರ್ಧ ಆಪ್ರೇಷನ್ ಇನ್ನೂ ಆಗಿಲ್ಲ, ನಾನು ಹೋಗ್ತಿಂತ ಡಾಕ್ಟ್ರ್ ಮಾತು ಕೇಳ್ದೇನೆ ಅಥವಾ ಏನಾದರೂ ಹೊರಗಡೆ ಬಂದು ತಿನ್ನೋದು ಉಣ್ಣೋದು ತಿರುಗಾಡೋದು ಮಾಡಿದ್ರೆ ಎಷ್ಟು ಕಷ್ಟ ಆಗ್ತದೆ ಹೇಳ್ರಿ. ಭಾಳಷ್ಟು ನೋವಾಗ್ತದೆ, ಕಷ್ಟ ಆಗ್ತದೆ, ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ. ಅದರಷ್ಟು ಎಡವಟ್ಟಾಗ್ತವೆ, ಭಾಳ ಇಷ್ಟು ಎಡವಟ್ಟಾಗ್ತವೆ. ಅದೇ ರೀತಿ ಕೂಡ ಯಾರು ಕ್ರಮಶಾಸ್ತ್ರ ಕೇಳೋರು ಅರ್ಧಂಬರ್ಧ ಭಾಳಷ್ಟು ಎಡವಟ್ಟುಗಳಾಗ್ತಾವೆ, ತೊಂದರೆನೂ ಆಗ್ತಾವೆ. ಯಾಕಂದ್ರೆ ಪೂರ್ತಿ ಜ್ಞಾನ ಆಗದೇ ಇದ್ರೆ ಭಾಳಷ್ಟು ಸಂಶಯಕ್ಕೆ ಎಡೆ ಮಾಡಿಕೊಡ್ತದೆ, ಜೀವನ ನಷ್ಟ ಮಾಡಿಬಿಡ್ತದೆ. ಹಾಗಾಗಿ ಮಹಾತ್ಮರು ಸಮಯ ತಗೊಂಡ್ರು, ತಿಳ್ಕೊಂಡ್ರು, ಆ ಪ್ರಕಾರ ನಡ್ಕೊಂಡ್ರು, ಮಹಾತ್ಮರು ಅನ್ಸ್ಕೊಂಡ್ಬಿಟ್ರಲ್ಲ. ಇದು ಕೂಡ ಹಾಗೇನೆ. ಪ್ರತಿಯೊಬ್ಬರು ಮಹಾತ್ಮರೇ ಮಾಡ್ಕೊಂಡಿದ್ದಾರಂತ ನಾವು ಏನೇನೋ ಒಂದೊಂದು ಹಿಡ್ಕೊಂಡು ಹೇಳ್ಕೊಂಡು ಹೋಗಂಗಿಲ್ಲ. ನಾವು ಪ್ರತಿಯೊಬ್ಬ ವ್ಯಕ್ತಿ ಭೂಮಿ ಮೇಲೆ ಹುಟ್ಟಿದಾನಂದ್ರೆ ಇದು ತಿಳ್ಕೊಳ್ಳೇಬೇಕಾಗ್ತದೆ. ತಿಳ್ಕೊಳ್ಳೋದೇ ಇದ್ರೆ ಜನ್ಮ ಸಾರ್ಥಕ ಆಗೋದೇ ಇಲ್ಲ. ಈಗ ಮಹಾತ್ಮರು ಮಾಡ್ಕೊಂಡ್ಬಿಟ್ಟಾರೆ, ಮತ್ತು ನೀನು ಯಾವಾಗ ಮಾಡ್ಕೊಳತ್ತ? ಹಾಂ, ನೀ ಮಾಡ್ಕೊಳ್ಬೇಕಾಗಿತ್ತಂದ್ರೆ ಅದಕ್ಕೆ ಹೇಳ್ತಾರೆ, ನೆನೆಯುವುದು ಅನುದಿನ ಉದಯ ಕಾಲದ ಎಚ್ಚರಿಕೆಯೋಳು ವಿನುತ ಗುರುಮೂರ್ತಿಯನ್ನು ಮೇಷನಂಗ್ರಿಯನ್ನು ಬಳಿಕ ನಿನ್ನನ್ನು ಸುವಿಚಾರದಿಂದ ಮನುಜ ನೇಮಕವಾಗಿ ಮನುಜ ನಿನಗಹುದು ಮುಕ್ತಿ ಅಂತ ಹೇಳ್ತಾರಲ್ಲ. ಎಲ್ಲರೂ ನೆನೆಸ್ಕೊಂತ ಕುಂದ್ರೆ ಮುಕ್ತಿ ಆಗಂಗಿಲ್ಲ, ಬರೀ ನೆನೆಸ್ಕೊಂತ ಕುಂತ್ರೆ ಮುಕ್ತಿ ಆಗಂಗಿಲ್ಲ. ಅದ್ರ ಜೊತೆಗೆ ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದು ಭಾಳ ಮುಖ್ಯ ಆಗ್ತದೆ. ನಾನು ಯಾಕೆ ಬಂದೆ, ನಾನು ಯಾರು ಇದ್ದೀನಿ ಅನ್ನುವಂಥದ್ದು ತಿಳ್ಕೊಂಡಾಗ ನಿನಗೆ ಮುಕ್ತಿ ಆಗ್ತದೆ, ಅಲ್ಲಿ ತನಕ ಆಗಂಗಿಲ್ಲ. ಅದ್ರ ಜೊತೆಗೆ ಪರಮಾತ್ಮನ ನೆನೆಸು, ಗುರುಗಳನ್ನು ನೆನೆಸು, ಅದರ ಜೊತೆಗೆ ನಿನ್ನನ್ನು ನೀನು ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳುವಂಥ ಕೆಲಸ ಅತ್ಯಗತ್ಯ ಮಾಡಿಕೊಳ್ಳೇಬೇಕಾಗ್ತದೆ. ಅಂದಾಗ ಮಾತ್ರ ನೀನು ಮುಕ್ತನಾಗ್ತಿದೆ, ಅಲ್ಲಿ ತನಕ ಆಗಂಗಿಲ್ಲ. ಈ ರೀತಿ ಯಾವುದೇ ಸಂಶಯ ತನ್ನ ಸ್ವಸ್ವರೂಪವನ್ನು ಚೆನ್ನಾಗಿ ಯಾವುದೇ ಸಂಶಯಗಳು ಇಲ್ಲದೆ ತಿಳ್ಕೊಂಡಾಗ ಅದು ಏನಾಗ್ತದೆ, ತಿಳಿತಾ ಅನ್ನುವಂಥದ್ದು ಮಾಯನ್ನು ಮೀರಕ್ಕೂ ಆಗ್ತದೆ. ಈ ಅವಿದ್ಯೆ ಎಲ್ಲ ಸುಳ್ಳಾಗಿಬಿಡ್ತದೆ. ಇಲ್ಲಾಂದ್ರೆ ಹಂಗೇನೆ ಅದು. ಯಾವ ರೀತಿ ಮಂಜು ಐತಪ್ಪ ಭಾಳಷ್ಟು ಅಂತ ನಾವು ಕೂತ್ಕೊಂಡು ಕಾರ್ ಓಡಿಸ್ಲಾರ್ದು ಹಂಗೆ ನಿಂತ್ರೆ ಅದು ಇದಾಗ್ತದೆ ಇಲ್ಲ. ಯಾಕಂದ್ರೆ ಅದು ಹಂಗೆ ಇರ್ತಂತೆ, ಮೆಲ್ಲಕ್ಕೆ ನಾವು ಅದರೊಳಗೆ ಹೋದ್ರೆ ಅದು ಗೊತ್ತೇ ಆಗಂಗಿಲ್ಲ ನಮಗೆ. ಹಾಗಾಗಿ ಈ ಮಾಯೆ ಅನ್ನುವಂಥದ್ದಾಗಿರ್ಬೋದು, ಅವಿದ್ಯೆ ಅನ್ನುವಂಥದ್ದು ಏನೈತೆ, ಯಾವಾಗ ಒಂದು ಚೂರು ಸಂಶಯ ಇರಲಾರ್ದ ನಾವು ಈ ಶ್ರವಣ ಮನನ ನಿಧಿಧ್ಯಾಸ ಮಾಡ್ಕೊಳ್ತಾ ಹೋಗ್ತೀವಿ, ಆ ಜ್ಞಾನವನ್ನು ದೃಢ ಮಾಡ್ತಾ ಹೋದಾಗ ಈ ಅವಿದ್ಯೆ ಅನ್ನುವಂಥದ್ದು ಹೋಗ್ಬಿಡ್ತದೆ, ತೋರದೇ ಇಲ್ಲ ಅಲ್ಲಿ. ಅದಕ್ಕೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡೆ, ಇದನ್ನು ತಿಳ್ಕೊಂಡು ಮಹಾತ್ಮರು ಬರೋದಂಥದ್ದು ತಿಳಿಲಾರ್ದು ಬರೆಯೋಕೆ ಬರ್ತದೆ ನೀವೆಲ್ಲ. ಮತ್ತು ಬರೀ ನಾವು ಅದನ್ನೇ ನಾವು ಪಠಿಸ್ಕೊಂತ ಕುಂತ್ರೆ ನಾವು ಮುಕ್ತರಾಗಿ ಬಿಡ್ತೀವೇನ? ಮತ್ತು ಹಿಂದೆ ತಿಳ್ಕೊಬೇಕಲ್ಲ, ಹಿಂದಿನ ವಿಚಾರಗಳನ್ನು ತಿಳ್ಕೊಬೇಕಲ್ಲ. ಮಹಾತ್ಮರನ್ನ ಇದನ್ನೆಲ್ಲ ತಿಳ್ಕೊಂಡ್ರು ಕುಣಿದಾಡಿಬಿಟ್ರು. ಓಹೋ, ಜ್ಞಾನದ ಬಲದಿಂದ. ಜ್ಞಾನ ಅಂದ್ರೆ ಏನು? ಹಿಂಗೆ ಬರಬೇಕು, ಅಭೇದ ಸ್ಥಿತಿಯ ಜ್ಞಾನ. ಯಾಕಂದರೆ ಇದು ಬರಬೇಕಾದಾಗ ಇವೆಲ್ಲ ತಿಳ್ಕೊಂಡಾಗ ನಮ್ಮ ಭಾವ ಅಭೇದ ಸ್ಥಿತಿಯಲ್ಲಿ ಬರಬೇಕಾಗ್ತದೆ, ಇವೆಲ್ಲ ವಿಚಾರಗಳು ಗೊತ್ತಾಗಬೇಕಾಗ್ತದೆ. ಅಂದಾಗ ಮಾತ್ರ ಆ ಜ್ಞಾನದ ಬಲ ಯಾವಾಗ ಆಗ್ತದೆ, ಅಜ್ಞಾನದ ಒಂದು ಕತ್ತಲೆ ನಾಶ ಆಗ್ತದೆ. ಅಲ್ಲಿ ತನಕ ಆಗಂಗಿಲ್ಲ ಇದು. ಇಲ್ಲ ನಾವು ಬರೀ ವಚನ ಪಠಿಸ್ಕೊಂತ ಕುಂದಿರ್ತೀನಿ ಅಂದ್ರೆ ಮತ್ತು ಹಿಂದೆ ಮುಂದೆ ಯಾವಾಗ ಹೆಂಗೆ ತಿಳ್ಕೊಳ್ಳೋದು? ಜ್ಞಾನ ಅಂದರೆ ಏನು, ಅಜ್ಞಾನ ಅಂದರೆ ಏನು, ಯಾವಾಗ ತಿಳ್ಕೊಳ್ಳೋದು? ಅಜ್ಞಾನದ ಕತ್ತಲೆ ಅಂದ್ರೇನು, ಜ್ಞಾನದ ಬೆಳಕಂದ್ರೆ ಏನು, ಆ ಬೆಳಕಂದ್ರೆ ಹೆಂಗಿರ್ತದೆ, ಅದನ್ನೆಲ್ಲ ತಿಳ್ಕೊಳ್ಳಾರ್ದ ನಮಗೆ ಮುಕ್ತಿ ಆಗಂದ್ರೆ ಆಗ್ತದೇನು? ಆಗಂಗಿಲ್ಲಲ್ಲ. ಅದ್ರಾಗ ಇಲ್ಲಿ ಕೂಡ ಯಾವಾಗ ಇದನ್ನು ನಾವು ಚೂರು ನಮ್ಮ ಸ್ವರೂಪವನ್ನು ತಿಳಿತಾ ಹೋಗಬೇಕಾದಾಗ ಒಂದು ಚೂರು ಸಂಶಯಗಳು ನಮಗೆ ಬರಬಾರ್ದಂದ್ರೆ ಸಂಪೂರ್ಣ ನಮಗೆ ಕ್ರಮವಾಗಿ ಯಾವಾಗ ಅರ್ಥ ಆಗ್ತದೆ, ಯಾವಾಗ ನಾವು ಕೇಳ್ತೀವಿ ಆವಾಗ ಸಂಶಯಗಳು ನಿವೃತ್ತಿ ಆಗ್ತದೆ, ಅಲ್ಲಿ ತನಕ ನಿವೃತ್ತಿ ಆಗಂಗಿಲ್ಲ. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರೆ, ತಿಳಿತಾ ಹೋದಾಗ ಅವಿದ್ಯೆ ಅನ್ನುವಂಥದ್ದು ಸುಳ್ಳಾಗ್ತದೆ. ಅಂದರೆ ನನ್ನನ್ನು ನಾನು ಮರ್ತ್ಕೊಂಡಿದ್ದೀನಿ ಅನ್ನುವಂಥದ್ದು, ನಾನು ಅಜ್ಞಾನಿ ಇದ್ದೀನಿ ಅನ್ನುವಂಥದ್ದು, ಇದೆಲ್ಲ
ನಿವೃತ್ತಿ ಆಗಿಬಿಡ್ತದೆ. ಈ ಅವಿದ್ಯೆ ಎನ್ನುವಂಥ 5 ಹೆಸರುಗಳಿಂದ ಕರೆಸಿಕೊಳ್ತದೆ. ಏನು ಹೆಸರು? 6ನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ? ಅದು ತಮೋ ರೂಪಿಂದವದು, ಮಾಯಾ ರೂಪಿಂದವದು, ಮೋಹ ಅಜ್ಞಾನದ ರೂಪಿಂದೆ, ಅದು ಬಳಿಕ ಅನೃತದ ರೂಪಿಂದೆ ತೋರ್ಪುದು, ಅದು ಸುದತಿ ಕೇಳಿದನು ಅರುಪುವೆನು ಇಲ್ಲಿ ಅಂತ ಹೇಳ್ತಾರೆ. ಸುದತಿ ಅಂದ್ರೆ ಸುದತಿ ಕೇಳು ನೋಡ್ರಿ, ಇಲ್ಲಿನೂ ಕೇಳು ಅದನ್ನೇ ಬೇಕು ಅಂತ ಕೇಳ್ಕೊಂಡು ಕೂತ್ಕೊಂಡಂಥ ಮೈತ್ರಾದೇವಿಗೆ ಕೇಳು ಅಂದಾಗ ಈ ಮನಸ್ಸು ಎಷ್ಟು ಗದ್ದಲ ಮಾಡ್ಬೋದು. ಬಹಳಷ್ಟು ಹಿಡಿದು ಎಳೀತದ್ರಿ ಇದು. ಈ ಮಾಯ ಅನ್ನುವಂಥದ್ದು, ಈ ಮನಸ್ಸು ಅನ್ನುವಂಥದ್ದು. ಅದಕ್ಕೆ ಅವರು ಮನಸ್ಸು ಎಲ್ಲೆಲ್ಲೋ ಹೋಗ್ಬಿಡ್ತದಲ್ಲ, ಅದಕ್ಕೆ ಮೈತ್ರ ಕೇಳು ಅಂತ ಯಾಕೆ ಹೇಳ್ತಾರಂದ್ರೆ, ಶರೀರದ ಜೊತೆ ಆ ಮನಸ್ಸು ಕೂಡ ಇಟ್ಕೊಂಡು ಇಲ್ಲಿ ಗುರುವಾಕ್ಯವನ್ನು ಶ್ರದ್ಧೆಯಿಂದ ಕೇಳಬೇಕಾಗ್ತದೆ. ಒಂದು ಚೂರು ಬಿಟ್ಬಿಟ್ರೆ ಇದು ಹೋಗ್ಬಿಡ್ತಾವೆ ವಿಷಯಗಳು. ಹಾಗಾಗಿ ಕೇಳು ಅಂತ ಅವರು ಪದೇ ಅವ್ರು ಎಚ್ಚರಿಕೆ ಕೊಡ್ತಾರೆ. ಅದಕ್ಕೆ ಇಲ್ಲಿ ಕೂಡ ಸುದತಿ ಕೇಳು. ಸುದತಿ ಅಂದ್ರೆ ಆಕೆ ಹಲ್ಲುಗಳು ಮೆಕ್ಕೆಯ ತೆನೆ ಹೆಂಗೆ ಚಂದ ಪೂಣಿಸಿರ್ತಾವೆ ಆ ಥರ ಮೈತ್ರಾದೇವಿ ಹಲ್ಲುಗಳು ಇರ್ತಾವೆ. ಒಂದು ವರ್ಣನೆ ಮಾಡ್ತಾರೆ ಅವರು. ಅದಕ್ಕೆ ಹೆಂಗದ ಅವಿದ್ಯೆ ಅನ್ನುವಂಥದ್ದು 5 ಹೆಸರುಗಳಿಂದ ಕರೆಸಿಕೊಳ್ತದೆ. ಯಾವ ಹೆಸರು? ತಮೋ ಅಂತ ಕರೆಸಿಕೊಳ್ತದ, ಮಾಯ ಅಂತ ಕರೆಸಿಕೊಳ್ತದ, ಮೋಹ ಅಂತ ಕರೆಸಿಕೊಳ್ತದ, ಅಜ್ಞಾನ ಅಂತ ಕರೆಸಿಕೊಳ್ತದ, ಮತ್ತು ಅನೃತ ಅಂತ ಕರೆಸಿಕೊಳ್ತದೆ. ಇದೇ ಅವಿದ್ಯೆ ನೋಡ್ರಿ. ಅದಕ್ಕೆ ಹೆಂಗಪ್ಪ ಅಂದ್ರೆ ಕತ್ತಲೆ ಏನಿರ್ತದೆ ಯಾವತ್ತೂ ಆ ನಾಮರೂಪ ಪದಾರ್ಥಗಳನ್ನು ಆವರಿಸಿಬಿಡ್ತದೆ. ಈ ಕತ್ತಲಿದ್ದಾಗ ನಮಗೆ ಸಾಮಾನುಗಳು ಕಾಣ್ತವೇನ? ಅಲ್ಲಿ ಯಾವ ನಾಮರೂಪವಾದಂಥ ಪದಾರ್ಥಗಳನ್ನ ಮುಚ್ಚಿ ಹಾಕಿಬಿಟ್ಟಿರ್ತದೆ ಆ ಕತ್ತಲೆ. ಅದಕ್ಕೆ ಈ ಅವಿದ್ಯೆಯು ಅಂದ್ರೆ ನೋಡ್ರಿ ಎಷ್ಟು ಚಂದ ಹೇಳ್ತಾರೆ. ಈ ಅವಿದ್ಯೆ ಏನದು ಗೊತ್ತಾ? ಪ್ರತಿಯೊಂದು ವಿಷಯವನ್ನು ವಿಚಾರ ಮಾಡಲಿಕ್ಕೆ ಅವಕಾಶವನ್ನು ಕೊಡಂಗಿಲ್ಲ ಅದು ಅವಿದ್ಯೆ ಅನ್ನುವಂಥದ್ದು. ಯಾಕಂತಂದ್ರೆ ಅವಿದ್ಯೆ ಏನು ಮಾಡ್ತದೆ? ಯಾವುದೇ ವಿಷಯವನ್ನು ವಿಚಾರ ಮಾಡ್ಬೇಕಂತಂದ್ರೆ ಅದು ಅವಕಾಶನೇ ಕೊಡಂಗಿಲ್ಲ ಇದು. ಇದಕ್ಕೆ ತಮೋ ರೂಪಿಂದ ಅಂತ ಹೇಳ್ತಾರೆ ಅಜ್ಞಾನ. ಇದಕ್ಕೆ ಅಜ್ಞಾನ ಅಂತ ಹೇಳ್ತಾರೆ. ಇದಕ್ಕೂ ಕೂಡ ಯಾಕಂದರೆ ಇದು ತಮೋ ಅಂತ ಅನಿಸ್ಕೊಳ್ತದೆ. ಇದು ವಿಚಾರ ಮಾಡೋಕ್ಕೆ ಅವಕಾಶನೇ ಕೊಡಂಗಿಲ್ಲ. ಯಾಕಂದ್ರೆ ಇಲ್ಲಿ ಜಗತ್ತಿನೊಳಗೆ ಮತ್ತು ಜನರ ಪರಿಸ್ಥಿತಿಗಳು ಹೆಂಗಾಗಿರ್ತಾವೆ ಅಂದ್ರೆ ಇಂಥವು ಯಾವುದನ್ನು ವಿಚಾರ ಮಾಡ್ಬೇಕಂದ್ರೆ ಅದಕ್ಕೆ ಅವಕಾಶನೇ ಕೊಡ್ಲಾರ್ದಂಗೆ ಮಾಡುವಂಥದ್ದು ಇದು ಅವಿದ್ಯೆ. ಇದು ತಮೋ ರೂಪಿಂದ ಅವಿದ್ಯೆ. ಮತ್ತು ಇನ್ನೊಂದು ಹೇಳ್ತಾರೆ, ಉಳ್ಳ ಬ್ರಹ್ಮವನು ಇಲ್ಲೆನಿಸುವುದು, ಇಲ್ಲದ ಲೋಕವನ್ನು ಉಂಟೆನಿಸುವುದು, ಮಾನ್ಯನೇ ಇದು ನಿನ್ನನ್ನೇ ನೆಮ್ಮಿಹೆದು ಅನ್ಯನ್ನೇ ಥರ ಮಾಗಿಹುದು ಅಂತ ಪರಮಾರ್ಥ ಗೀತೆಯಲ್ಲಿ ಬರ್ತಾವೆ. ಇದು ಐತೆ ಅಂದರೆ ಇಲ್ಲಂಗೆ ತೋರಿಸ್ತದೆ, ಇಲ್ಲಂದ್ರೆ ಆದನ್ನಂಗೆ ತೋರ್ತದೆ. ಇದು ಭಾಳ ಆಶ್ಚರ್ಯವಾಗಿರುವಂಥದ್ದು. ಇರುವಂಥದ್ದು ಯಾವಾಗಲೂ ಇರುವಂಥ ವಸ್ತುವನ್ನು ಕಾಣ್ಲಾರ್ದಂಗೆ ಮಾಡಿಬಿಟ್ಟದ, ಇರದೇ ಇರುವಂಥದ್ದು ಆದ ಅನ್ನಂಗೆ ತೋರ್ಸಕತ್ತದಲ್ಲ, ಇದು ಭಾಳ ಆಶ್ಚರ್ಯ. ಇದಕ್ಕೇನು ಹೇಳ್ತಾರೆ? ಈ ಲಕ್ಷಣದಿಂದ ಕೂಡಿದಂಥದಕ್ಕೆ ಇದ್ದದ್ದನ್ನು ಇಲ್ಲನೇ ಅನಿಸ್ಬಿಟ್ಟದ, ಇಲ್ಲದೆ ಇರುವಂಥದ್ದು ಆದ ಅಂತ ಅನಿಸ್ಬಿಟ್ಟದ. ಇದಕ್ಕೆ ಈ ಲಕ್ಷಣಗಳಿಂದ ಕೂಡಿದಂಥದ್ದಕ್ಕೆ ಏನು ಹೇಳ್ತಾರೆ? ಇದು ಮಾಯೆ ಅಂತ ಅನಿಸ್ತದೆ. ಇದು ಕೂಡ ಅವಿದ್ಯೆ. ಅವಿದ್ಯೆಯಲ್ಲ 2ನೇ ಹೆಸರು ಇದಕ್ಕೆ. ಇದು ಕೂಡ ಅವಿದ್ಯೆನೇ. ಮಾಯೆ ಅನ್ನುವಂಥದ್ದು ಕೂಡ ಅವಿದ್ಯೆನೇ. ಮತ್ತು ಇನ್ನೊಂದು ಹೇಳ್ತಾರ, ತನಗಿಂತಲೂ ತನಗಿಂತ ಭಿನ್ನವಾದಂಥ ಪದಾರ್ಥಗಳಲ್ಲಿ ಅಧಿಕ ಪ್ರೀತಿಯನ್ನುಂಟು ಮಾಡುವಂಥದ್ರಿಂದ ಅದಕ್ಕೆ ಮೋಹ ಅಂತ ಅನಿಸ್ಕೊಳ್ತದೆ. ತನಗಿಂತ ಭಿನ್ನವಾದಂಥ ವಸ್ತುಗಳಲ್ಲಿ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಅವರು ನರ ಜನ್ಮದಿಂದ ಇಹದೋಳು ಮಿಗಿಲುಂಟೆ ಅಂತ ಹೇಳ್ತಾರೆ. ಯಾಕೆ ಎಚ್ಚರಿಕೆ ಕೊಟ್ರೆ ಅಂದ್ರೆ ತನ್ನನ್ನು ತಾನು ಮರ್ತುಕೊಂಡದೆ ಇದು. ಈ ಶರೀರ ಯಾಕೆ ಬಂತು ಅಂತ ಗೊತ್ತಿಲ್ಲ ಅದಕ್ಕೆ ಮಂಗನ ಕೈಯಿಗೆ ಮಾಣಿಕ್ಯದಂತೆ ಹಾಂಗು ಹಿಂಗು ಕಳೆದಿತ್ತಂತೆ ಅಂತ ಹೇಳ್ತಾರೆ. ಕೊನೆಗೆ ಪುರಂದರ ವಿಠಲನ ಸ್ಮರಣೆಯನ್ನು ಮರೆತು ಕೊನೆಗೆ ಕಷ್ಟಪಟ್ಟಿತ್ತಂತೆ ಅಂತ ಹೇಳ್ತಾರಲ್ಲ. ಹಂಗೆ ಯಾವಾಗ ತನ್ನನ್ನು ತಾನು ಮರೆತು
ತನಗಿಂತಲೂ ಭಿನ್ನಗಳಾದಂಥ ಪದಾರ್ಥಗಳಲ್ಲಿ ಅಧಿಕ ಪ್ರೀತಿಯನ್ನು ಉಂಟು ಮಾಡೋದರಿಂದ ಇದೇ ಸತ್ಯ ಅನ್ನುವಂಥದ್ದು. ಆ ಒಂದು ಅನಾತ್ಮವಾದಂಥ ಪದಾರ್ಥಗಳ ಮೇಲೆ ಬಹಳಷ್ಟು ಪ್ರೀತಿಯನ್ನು ಉಂಟು ಮಾಡುವಂಥದ್ದು, ಇದಕ್ಕೆ ಮೋಹ ಅಂತ ಅನಿಸ್ಕೊಳತ್ತದ. ಇದು ಕೂಡ ಅವಿದ್ಯೆ. ಇದು ಮೋಹ ಅಂತ ಅನಿಸ್ಕೊಳ್ಳುವಂಥದ್ದು ಕೂಡ ಇದು ಅವಿದ್ಯೆ, ಮೋಹ ಅಂತ ಅನಿಸ್ಕೊಳತ್ತದ. ಮತ್ತಿನ್ನೂ ಒಂದು ಹೇಳ್ತಾರ, ಏನು ಹೇಳ್ತಾರ, ಜೀವ ಜಗವು. ಇದು ಜೀವ ಅಂದ್ರೇನು? ಯಾರನ್ನ ಇವತ್ತು ವಿಚಾರ ಮಾಡಿದರೆ ದೊಡ್ಡ ಲೆಕ್ಕದಾಗ ಬಂದುಬಿಡ್ತೀವಿ ನಾವು. ಈ ಜೀವಾತ್ಮ ಅಂದ್ರೆ ಏನ್ರಿ? ಕೆಲವ್ರು ಮಹಾತ್ಮರಿಗೆ ಈ ಯಾರಾದರೂ ಸತ್ತಲ್ಲಿ ಹೋದಾಗ, ಕೆಲವ್ರು ಮಹಾತ್ಮರು ಯಾಕೆ ಬುದ್ಧನಿಗೆ ಆಯಿತು, ಯಾರು ಸತ್ತದ್ದು ನೋಡಿರಲಿಲ್ಲ, ಯಾರು ವಯಸ್ಸಾದವ್ರಿಗೆ ನೋಡಿರಲಿಲ್ಲ, ರೋಗ ಬಂದವರಿಗೆ ನೋಡಿರಲಿಲ್ಲ ಅಲ್ಲ, ಒಂದು ಸಲ ನೋಡಿಬಿಟ್ಟ, ಒಬ್ಬರೇ ಸತ್ತದ್ದನ್ನು ನೋಡಿಬಿಟ್ಟ. ನಾವು ಹುಟ್ಟಿನ ಸಾಯೋವರೆಗೂ ಎಲ್ಲ ಸತ್ತವ್ರು ನೋಡ್ತೀವಿ, ಮನ್ಯಾಗ ಓದೋರು ಇದ್ದವ್ರು ಬದ್ದವ್ರು ಎಲ್ಲರೂ ಸತ್ಕೊಂಡು ಹೋಗಿರ್ತಾರೆ, ಆದ್ರೆ ನಮ್ಗೆ ಯೋಚನೆನೇ ಇಲ್ಲ, ನಮ್ಗೆ ತಲೆಗೆ ಬರೋಂಗಿಲ್ಲ ಅವ್ರು ಎಲ್ಲಿ ಹೋದ್ರು, ಹೆಂಗೆ ಹುಟ್ಟಿದ್ರು, ಮತ್ತೆ ಎಲ್ಲಟ್ಟು ಬಿಟ್ಟು ಹೋದ್ರಲ್ಲ, ಏನೂ ತೊಗೊಂಡು ಹೋಗಲಿಲ್ಲಲ್ಲ, ನಾವು ಒಂದು ಸಲ ಹೋಗೋರಲ್ಲ, ಇದು ಎಲ್ಲಿಗೆ ಹೋಗ್ತದೆ ಜೀವ ಅಂತ ಏನಾರು ಯೋಚನೆ ಮಾಡಿವೇನು ನಾವು? ಇಲ್ಲ. ಮಹಾತ್ಮರು ಒಬ್ಬೊಬ್ಬರನ್ನ ನೋಡಿದರು. ಸಾಯ್ತದಲ್ಲ, ಸಾಯುವಂಥದ್ದು ಯಾವುದು? ಇದು ಹೋಗ್ತದಲ್ಲ, ಹೋಗುವಂಥದ್ದು ಯಾವುದು? ಎಲ್ಲಿಂದ ಬಂತಿದ್ದು ಜೀವ? ಶರೀರದಾಗ ಇಷ್ಟು ದಿವಸ ಯಾಕೆ ಉಳ್ಕೊಂತು, ಮತ್ತು ಇದು ಎಲ್ಲಿಗೆ ಹೋಗ್ತದ ಅನ್ನುವಂಥದ್ದು. ಕೆಲವರು ಇದು ಸಾವಿಗೆ ಹೆದರಿದ್ರು, ಭಾಳಷ್ಟು ಜನ ಹೆದರ್ತಾರೆ. ಈ ಒಂದು ವೇದಾಂತ ಶಾಸ್ತ್ರದಲ್ಲಿ ಏನಂದ್ರೆ ಹುಟ್ಟು ಸಾವಿನ ಬಗ್ಗೆ ಹೇಳ್ತಾರೆ. ಶರೀರ ಸತ್ತು ಹೋಗ್ತದೆ, ನೀ ಇರ್ತಿದ್ದೆಪ್ಪ, ಎಂದಾದ್ರೂ ಇದು ಒಂದು ಸಲ ಶರೀರ ಬಿದ್ದು ಹೋಗ್ತದ, ಶಾಶ್ವತವಾಗಿ ಇರಂಗಿಲ್ಲ ಈ ಶರೀರ ಅಂತಂದಾಗ ಭಾಳಷ್ಟು ಜನ ಏನ್ರಿ ಬರೀ ಸಾಯದೆ ಹೇಳ್ತಾರಂತ. ಹೌದು, ಇರೋ ವಸ್ತು ಒಂದು ಐತೆ, ಶರೀರದಾಗ ಒಂದು ಯಾವತ್ತು ಚೈತನ್ಯ ರೂಪವಾಗಿರುವಂಥ ಒಂದು ವಸ್ತು ಐತೆ, ಆದ್ರೆ ಮ್ಯಾಲೆ ಇದು ಒಂದು ಒದಿಕೆ ಆಗ್ಯದಲ್ಲ ಶರೀರ, ಅದು ಕಾಣ್ಗೊಡ್ಲಾರ್ದಂಗೆ ಮಾಡ್ಯದ, ಇದು ನಾಶ ಆಗಿ ಹೋಗ್ತದೆ. ಅದರ ಒಳಗಡೆ ಇರುವಂಥದ್ದು ಆತ್ಮ ಯಾವಾಗಲೂ ಇರುವಂಥದ್ದು. ಅದನ್ನು ತಿಳ್ಕೊಳ್ಳಿಕ್ಕೆ ಇಚ್ಛೆ ಪಡೆದೆ. ಶರೀರ ಇದ್ದಾಗ ನಾನಿದ್ದೆ, ಹೋಯ್ತಂದಾಗ ನಾನು ಸತ್ಯ ಅನ್ನುವಂಥ ಭಾವದಲ್ಲಿ ಏನ್ರಿ ಬರೀ ಸಾಯದೆ ಹೇಳ್ತಾರಲ್ಲ ಅನ್ನುವಂಥದ್ದು ಅಂದ್ಕೊಂಡೆ ಎಷ್ಟೋ ಜನ ಶಾಸ್ತ್ರ ಕೇಳಂಗಿಲ್ಲ ಕೆಲವರು. ಭಯ, ಈ ಭಯ ಸಾವು ಅನ್ನುವಂಥದ್ದು ಏನಿದು, ಸಾಯುವಂಥದ್ದು ಅಂದ್ರೆ ಏನು ಅಂತಲೇ ಅರ್ಧ ಜನ ಒಬ್ಬೊಬ್ಬ ಮಹಾತ್ಮರು ಇದನ್ನು ಯೋಚನೆ ಮಾಡಿದರು, ತಿಳ್ಕೊಂಡ್ರು. ಯಾವುದು ಸಾಯ್ತದ ಇದನ್ನು ತಿಳ್ಕೊಳ್ಬೇಕನ್ನುವಂಥದ್ದನ್ನೇ ಇದನ್ನು ಗುರು ಮುಖಾಂತರ ತಿಳ್ಕೊಂಡು ದೊಡ್ಡ ಮಹಾತ್ಮರಾಗಿಬಿಟ್ರು. ಯಾಕಂದ್ರೆ ಹಂಗೆ ವಿಚಾರ ಗುಳಿಗೆ ಒಂದು ಮೈಗೆ ಹತ್ತಿದಾಗ ಭಾಳ ರಿಯಾಕ್ಷನ್ ಆಯ್ತು ಅಂತ ಹೇಳ್ತೀವಲ್ಲ, ಗುರುವಾಕ್ಯ ನಮ್ಗೆ ಗುರುವಾಕ್ಯ ಅಂತಲ್ಲ, ಒಂದೊಂದು ವಿಚಾರ ನಮ್ಮ ಸೃಷ್ಟಿ ಒಳಗೆ ನೋಡಿದಾಗ ನಮ್ಗೆ ತಲೆಗೆ ಹತ್ತಿಬಿಟ್ಟಾಗ ಆ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಭಾಳ ಅದ್ಭುತವಾದಂಥ ಕೆಲಸ ಮಾಡ್ತಾವೆ ಇವು. ಅದಕ್ಕೆ ಈ ಜೀವ ಅಂದ್ರೇನು, ಜಗತ್ತಂದ್ರೇನು, ಇವೆರಡು ಭಿನ್ನ ಅದಾವೆ ನಿನ್ನಿಂದ ಅಂದರೆ ಇಲ್ಲ. ಜೀವ ಜಗತ್ತು ಇದೇನಂತ ವಿಚಾರ ಮಾಡುವಂಥದ್ದು ಭಾಳ ಮುಖ್ಯ ಇರ್ತದೆ. ಮನುಷ್ಯ ಹುಟ್ಟಿ ಬಂದಿದ್ದಾನಂತಂದ್ರೆ ತಿಳ್ಕೊಳ್ಳುವಂಥ ಕೆಲಸವನ್ನು ಬಿಟ್ಟು ತಿಳಿದೇ ಇರುವಂಥದ್ದು ಏನೇನೋ ತಿಳ್ಕೊಳಕ್ಕೆ ಹೋಗ್ತೀವಲ್ಲ, ಇದು ದೊಡ್ಡ ಅಜ್ಞಾನ. ಅದಕ್ಕೆ ಜೀವ ಜಗತ್ತು, ಈ ಬ್ರಹ್ಮಾಂಡವನ್ನು ತಿಳ್ಕೊಳಕ್ಕೆ ಹೋಗ್ತೀವಿ. ಚಂದ್ರನ ಮೇಲೆ ಏನೈತಿ, ಸೂರ್ಯನ ಮೇಲೆ ಅಂತ ತಿಳ್ಕೊಬಾರ್ದಂತಲ್ಲ, ತಿಳ್ಕೊಬೇಕು. ಆದರೆ ಎಲ್ಲಕ್ಕೂ ಆಧಾರವಾಗಿರುವಂಥದ್ದು ನೀನೇ. ಬ್ರಹ್ಮಾಂಡದಾಗ ಏನು ಹುಡುಕಿದ್ರೂ ಆ ಬ್ರಹ್ಮಾಂಡದಾಗ ಒಂದು ಸಣ್ಣ ಕಣಕ್ಕೆ ಸಮ. ಬೇಕಾದಷ್ಟೇ ವಿಜ್ಞಾನಿಗಳದಾರ, ಬೇಕಾದಷ್ಟು ತಿಳ್ಕೊಂಡಿದ್ದಾರೆ ಅಂದರೂ ಕೂಡ ಈ ಬ್ರಹ್ಮಾಂಡ ಭಗವಂತನ ವಿರಾಟ ಸ್ವರೂಪ ಆದಂಥದ್ದು ಒಂದು ಸಣ್ಣ ಕಣ ಅದು ಅಷ್ಟೇ. ಮಹಾತ್ಮರು ಹೆಚ್ಚಿನ ಒತ್ತು ಯಾವುದಕ್ಕೆ ಕೊಟ್ರಂದ್ರೆ ಇವೆಲ್ಲದಕ್ಕೂ, ಈ ಜಗತ್ತಿಗೆ ಮೂಲ ಕಾರಣವಾದಂಥ ವಸ್ತುವನ್ನು ತಿಳ್ಕೊಂಡ್ರು, ಮುಖ್ಯವಾಗಿರುವಂಥದ್ದನ್ನು. ದೊಡ್ಡ ಕೆಲಸ ಮಾಡ್ಕೊಂಡ್ರು ಅವರು. ಹಾಗಾಗಿ ಈ ಜೀವ ಅಂದ್ರೇನು, ಜಗತ್ತಂದ್ರೇನು, ಏನೊಂದು ವಿಚಾರ ಮಾಡಲಿಕ್ಕೆ ಅವಕಾಶವನ್ನು ಕೊಡದೇ ಇರುವಂಥದ್ದಕ್ಕೆ ಅಜ್ಞಾನ ಅಂತ ಹೇಳಿಸ್ಕೊಳ್ತದೆ.
ಈ ಜೀವ ಅಂದ್ರೇನು, ಜೀವಾತ್ಮ ಅಂದ್ರೇನು, ಈ ಜಗತ್ತಂದ್ರೇನು, ಇದು ಸತ್ಯ ಅದು, ಇದು ಮಿಥ್ಯೆ ಅದು, ಇದು ಯಾವುದಕ್ಕೂ ವಿಚಾರ ಮಾಡಲಿಕ್ಕೆ ಅವಕಾಶನೇ ಕೊಡಂಗಿಲ್ಲ. ಇದು ಅಜ್ಞಾನ. ಮತ್ತು ಶಾಸ್ತ್ರ ಗುರು ಸ್ವಾನುಭಾವ, ಇದು ಏನದ? ಶಾಸ್ತ್ರ ಭಾಳ ಅದ್ಭುತವಾದಂಥದ್ದು, ಪ್ರಮಾಣ ಇರಬೇಕು. ಯಾಕಂದರೆ ಗುರು ಒಬ್ಬರು ಹೇಳ್ತಾ ಇದ್ದಾರಂತಂದ್ರೆ ನನಗಿಷ್ಟ ಬಂದದ್ದು ನಾನು ಹೇಳ್ತಾ ಇದ್ದೀನಿ ಕೇಳ್ರಿ ಅನ್ನಂಗಿಲ್ಲ, ಅವ್ರ ಪ್ರಮಾಣ ಇಟ್ಕೊಂಡೇ ಹೇಳಬೇಕಾಗ್ತದೆ. ಆ ಹೇಳಿದಂಥ ಗುರುಗಳು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು. ಯಾಕಂತಂದ್ರೆ ನಡೆ ನುಡಿ ಒಂದಾಗಿರ್ತದೆ. ಅದಕ್ಕೆ ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಪುರಾಣಾಗಮ, ಗುರುವಚನವೇ ಸಕಲ ಸಿದ್ಧಿಗಳಾಗು, ಗುರುವಚನವೇ ಮೋಕ್ಷಗತಿಯತ್ವ ಆಗ್ತದೆ. ಅವಾಗ ಎಲ್ಲ ನಾವು ಸಿಕ್ಕಂಗೆ ಹೇಳ್ತೀವಂದ್ರೆ ಅಲ್ಲ, ಇಲ್ಲಿ ಅದು ಶಾಸ್ತ್ರ ಗುರು. ಮತ್ತು ಗುರು ಹೆಂಗೆ ಹೇಳಬೇಕು? ಬರೀ ಪುಸ್ತಕದಂದು ಉಳುವಾಗಿ ಅಲ್ಲ, ಭಾಳಷ್ಟು ಗ್ರಂಥಗಳು ಇರ್ತಾವೆ ನಮ್ಮ ಹತ್ರ, ಮತ್ತು ಓದಿ ಹೇಳಕ್ಕೆ ಬೇಡ ಅಂತದನ್ನು ಹೇಳ್ಬೋದು. ಆದ್ರೆ ಹಂಗಿಲ್ಲ. ಶಾಸ್ತ್ರ ಗುರು ಮತ್ತು ಸ್ವಾನುಭಾವ ಇರಬೇಕು. ಆತ ಅದನ್ನೆಲ್ಲ ಸ್ವೀಕಾರ ಮಾಡಿರಬೇಕು, ಅದನ್ನು ಅನುಭವಕ್ಕೆ ತಗೊಂಡಿರಬೇಕು, ಮತ್ತು ಆ ವಿಚಾರಗಳನ್ನು ಆತ ಹೇಳಬೇಕು. ಸ್ವಾನುಭಾವ ಇರಬೇಕಲ್ಲಿ ಹೇಳಾಗ. ಸುಮ್ಮನೆ ಹೆಂಗಂಗೆ ಹೇಳ್ತೀನಿ ಅಂದ್ರೂ ಅದು ಟಚ್ ಆಗಂಗಿಲ್ಲ, ಕೇಳುವಂಥ ಶಿಷ್ಯನಿಗೆ ಕೆಲಸ ಕೊಡಂಗಿಲ್ಲ ಅದು. ಅದಕ್ಕೆ ಶಾಸ್ತ್ರ ಗುರು ಸ್ವಾನುಭಾವಗಳಿಂದ ವಿಚಾರ ಮಾಡಿ ನೋಡಲು. ಶಾಸ್ತ್ರದ ಪ್ರಮಾಣಗಳು ಬೇಕು, ಅದನ್ನು ಗುರು ಹೇಳಬೇಕು. ಆಮೇಲೆ ಸ್ವಾನುಭಾವ, ಈ ಗುರು ಹೇಳಿದ್ದನ್ನು ನಮ್ಮೊಳಗೆ ನಾವು ಅದನ್ನು ಮನನ ಮಾಡುವಂಥದ್ದು. ಯಾಕಂದ್ರೆ ಗುಳಿಗೆ ಡಾಕ್ಟ್ರ್ ಕೊಟ್ಟಾರಂದ್ರೆ ತಲೆದಿನ ಬಿಟ್ಕೊಂಡು ಮನಗಿದ್ರೆ ಕೆಲಸ ಅದು ಆರಾಮಾಗ್ತಾರೇನ? ಇಲ್ಲಲ್ಲ. ಇಲ್ಲಿ ಗುರು ಈ ವಾಕ್ಯಗಳನ್ನು ಕೊಡ್ತಾ ಇದ್ದಾನಂದ್ರೆ ಇವು ಟ್ಯಾಬ್ಲೆಟ್ಸ್ ಇದ್ದಂಗೆ, ಇವನ್ನ ನಾವು ತೊಗೊಳ್ಬೇಕು, ಒಳಗೆ ತೊಗೊಳ್ಬೇಕು, ತೊಗೊಂಡು ಅದನ್ನು ಮನನ ಮಾಡಬೇಕು. ಅವ ಮನನ ಮಾಡಿದಾಗ ನಮಗೆ ಪಕ್ಕ ಸ್ವಾನುಭವ ಬರ್ತದಲ್ಲಿ, ಅದು ನಮಗೆ ಅನುಭವಕ್ಕೆ ಬರ್ತದೆ. ಅದು ಇದು ಹಿಂಗಲ್ಲ, ಇದು ಹಿಂಗಲ್ಲ ಅಂತ ನಾವು ತಿಳ್ಕೊಂಡಾಗ ಅದೇನಾಗ್ತದ? ಅನುಭವಕ್ಕೆ ಬರ್ತದೆ. ಅದು ಅನುಭವಕ್ಕೆ ಬಂದಾಗ ಆ ಸ್ವಾನುಭವಗಳಿಂದ ವಿಚಾರ ಮಾಡಿ ನೋಡಿದಾಗ ಏನಾಗ್ತದೆ? ಇದು ಎಲ್ಲಿಯೂ ಇದು ಅವಿದ್ಯೆ ತೋರಂಗಿಲ್ಲ, ಕಾಣೋದೇ ಇಲ್ಲ. ಇದಕ್ಕೆ ಮುಖ್ಯವಾಗಿ ಹೊಡೆತ ಯಾವುದು ಅಂದ್ರೆ, ಈ ಅಜ್ಞಾನಕ್ಕೆ ಮುಖ್ಯವಾದಂಥ ಹೊಡೆತ, ಅಜ್ಞಾನವನ್ನು ನಿವೃತ್ತಿ ಮಾಡಾಕ, ಅಜ್ಞಾನವನ್ನು ನಾವು ಓಡಿಸ್ಬೇಕಾದ್ರೆ, ಈ ಅಜ್ಞಾನ ಒಂದು ಕತ್ತಲೆಯನ್ನು ನಿವೃತ್ತಿ ಮಾಡಬೇಕಾದ್ರೆ ಶಾಸ್ತ್ರ ಗುರು ಮತ್ತು ಸ್ವಾನುಭಾವದಿಂದ ವಿಚಾರ ಮಾಡಿ ನೋಡಿದಾಗ ಇದು ಎಲ್ಲಿಯೂ ತೋರಂಗಿಲ್ಲ, ಕಾಣೋದೇ ಇಲ್ಲ, ಪರಿಪಟ್ಟು ಓಡೋಗ್ಬಿಡ್ತದೆ ಅದು. ಆದರೆ ಅದಕ್ಕೆ ಇದು ಅನೃತ ಅಂತ ಹೇಳಿಸ್ಕೊಳ್ತದೆ. ಇದು ಅನೃತ. ವಿಚಾರ ಮಾಡಿ ನೋಡಿದಾಗ ಇಲ್ಲವೇ ಇಲ್ಲ, ಇದು ಓಡೋಗ್ಬಿಡ್ತದೆ, ಕಾಣೋದೇ ಇಲ್ಲ. ಅದಕ್ಕೆ ಸೂರ್ಯ ಬಂದ ತಕ್ಷಣವೇ ಕತ್ತಲು ದಿಕ್ಕೆಟ್ಟು ಹೋಗ್ಬಿಡ್ತದಲ್ಲ, ಹಂಗೆ ಯಾವಾಗ ನಾವು ತಿಳಿತಾ ಬರ್ತೀವಿ ಆವಾಗ ಈ ಅವಿದ್ಯೆ ಅನ್ನುವಂಥದ್ದು ಎಲ್ಲೂ ತೋರಂಗಿಲ್ಲ. ಅದಕ್ಕೆ ಅನೃತ ಅಂತ ಕೂಡ ಹೇಳಿಸ್ಕೊಳ್ತದ. ಈ ರೀತಿ ತಿಳ್ಕೊ ಮೈತ್ರ ಅಂತ ಹೇಳ್ತಾರೆ. ಮತ್ತು ಎರಡನೇ ನುಡಿ ತಮೋರೂಪಿಂದ ಅನ್ನುವಂಥದ್ದನ್ನು 7ನೇ ನುಡಿಯಿಂದ ಮತ್ತೆ ನಾಳೆ ಮಾತಾಡೋಣ. ಯಾಕಂದರೆ ಸ್ವಲ್ಪ ವಿಚಾರಗಳನ್ನು ನಾವು ತೊಗೊಂಡಾಗ ಅದನ್ನು ಚೆನ್ನಾಗಿ ಸ್ವಲ್ಪ ಮನನ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿರ್ತದೆ. ಬಡ ಹೇಳ್ತೀವಿ ಅನ್ನೋದು ಬೇಡ, ಸ್ವಲ್ಪ ಹೋಗೋಣ. 7ನೇ ನುಡಿಯಿಂದ ನಾಳೆ ಮಾತಾಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.